ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ನಾನು ಗಣಿತದ ಹೇಳಿಕೆಯನ್ನು ಬರೀತೇನೆ. ಉದಾಹರಣೆಗೆ ಈ ರೀತಿ ಒಂದು ಗಣಿತದ ಹೇಳಿಕೆ ಇದೆ. ಎಷ್ಟು ಬರ್ಬೋದು? ಇದು ಅಂತಿಮ ಉತ್ತರ ಒಂದು. ಹೌದು, ಬರೋ ಉತ್ತರ ಒಂದು. ಈ ಒಂದು ಗಣಿತದ ಹೇಳಿಕೆಯನ್ನು ವಾಕ್ಯ ರೂಪದಲ್ಲಿ ನೀವು ಹೇಳಬಲ್ಲಿರಾ? ಎಸ್, ಹೇಳಿ. 5ರಿಂದ 6 ಕಳೆದರೆ ಒಂದು ಬರುತ್ತದೆ. ಹೌದು. ಇನ್ನೊಂದ್ಸರಿ ಹೇಳಿದನ 6ರಿಂದ ಅಥವಾ 6ರಲ್ಲಿ ಅಂತಲೂ ಕೂಡ ಕೆಲವು ಸಾರಿ ಹೇಳ್ತಾರೆ. 6ರಿಂದ ಅಥವಾ 6ರಲ್ಲಿ ಏನ್ ಮಾಡ್ಬೇಕಂತೆ? 5 ಕಳೆದಾಗ ಬರೋ ಉತ್ತರ 1ಕ್ಕೆ ಸಮವಾಗುತ್ತಂತೆ. ಹೌದು, ಬರೋ ಉತ್ತರ 1ಕ್ಕೆ ಸಮವಾಗುತ್ತಂತೆ. ಹೀಗೆ ಯಾವುದರಿಂದ ಕಳೆಯುತ್ತೇವೆಯೋ ಅದನ್ನ ಭಾಜ್ಯ ಅಂತಾರ. ಅಲ್ಲ ಮಕ್ಕಳ, ಭಾಗಕಾರಕ್ಕೆ ಸಂಬಂಧಪಟ್ಟ ಪದಗಳು. ವ್ಯವಕಲನ ಮಾಡ್ತಾ ಇರೋದ್ರಿಂದ ಕಳೆಯಲೇಖ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ವ್ಯವಕಲ್ಯ ಅಂತ ಹೇಳ್ತಾರೆ. ಓಕೆ. ಸೊ ಯಾವುದರಿಂದ ಕಳೆಯುತ್ತೇವೆಯೋ, ಯಾವ ಸಂಖ್ಯೆಯಲ್ಲಿ ಕಳೆಯುತ್ತೇವೆಯೋ ಅದನ್ನ ವ್ಯವಕಲ್ಯ ಅಂತೀವಿ. ಹಾಗೆ ಯಾವ ಸಂಖ್ಯೆಯನ್ನು ಕಳೆಯುತ್ತೇವೆಯೋ ಅದನ್ನ ವ್ಯವಕಲಕ ಅಂತ ಹೇಳ್ತಾರೆ. ಓಕೆ. ಸೊ ಇಂಗ್ಲಿಷಲ್ಲಿ ಈ ವ್ಯವಕಲ್ಯಗೆ ಏನಂತಾರೆ ಗೊತ್ತಾ? ಇದಕ್ಕೆ ನಾವು ಮೈನರ್ ಹ್ಯಾಂಡ್ ಅಂತ ಹೇಳ್ತೇವೆ. ಆಯ್ತಾ? ದ ನಂಬರ್ ಫ್ರಮ್ ವಿಚ್ ವಿ ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ಇಸ್ ನೋನ್ ಆಸ್ ಮೈನರ್ ಹ್ಯಾಂಡ್, ಅಂಡ್ ದ ನಂಬರ್ ದಟ್ ವಿ ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ಇಸ್ ನೋನ್ ಆಸ್ ಸಪ್ರಾ ಹ್ಯಾಂಡ್ ಅಂತ ಹೇಳ್ತಾರೆ. ಇದಕ್ಕೆ ಸಪ್ರಾ ಹ್ಯಾಂಡ್ ಅಂತ ಹೇಳ್ತೀವಿ. ಓಕೆ. ನಂತರ ಈ ಕನ್ನಡದಾಗ ಬರ್ತಾ ಇದ್ದಾರೆ ಉತ್ತರ. ಇದಕ್ಕೆ ಏನಂತಾರೆ? ಡಿಫ್ರೆನ್ಸ್. ಇನ್ ಕನ್ನಡ ವ್ಯತ್ಯಾಸ ಅಂತ ಹೇಳ್ತೀವಿ. ಇಂಗ್ಲಿಷಲ್ಲಿ ಡಿಫರೆನ್ಸ್ ಅಂತ ಹೇಳ್ತಾರೆ ಮಕ್ಕಳ. ನೋಡಿ, ಈ ವ್ಯವಕಲ್ಯ ಮತ್ತು ವ್ಯವಕಲಕದ ನಡುವೆ ಏನಿದೆ? ಮೈನಸ್ ಇದೆ. ಸೊ ಹಾಗಾಗಿ ಈ ಕಳೆಯೋ ಲೆಕ್ಕ ಮಾಡಬೇಕಾದ್ರೆ ನಂತರ ಇಲ್ಲಿ ಇಸ್ ಇದೆಯಲ್ಲ, ಹೀಗೆ ವ್ಯವಕಲ್ಯದಲ್ಲಿ ವ್ಯವಕಲಕವನ್ನು ಕಳೆದಾಗ ಬರೋ ಉತ್ತರಕ್ಕೆ ಏನಂತಾರೆ? ವ್ಯತ್ಯಾಸ ಅಂತಾರೆ. ಏನು ವ್ಯವಕಲ್ಯ ಅಂದ್ರೆ? ಯಾವುದರಿಂದ ಕಳೆಯುತ್ತೇವೆ ಅದನ್ನ ವ್ಯವಕಲ್ಯ ಅಂತಾರೆ. ಯಾವುದನ್ನು ಕಳೆಯುತ್ತೇವೆ ಅದನ್ನ ವ್ಯವಕಲಕ ಅಂತ ಹೇಳ್ತಾರೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳೇ, ಈಗ ನಿಮಗೆ ಕಳೆಯೋ ಲೆಕ್ಕ ಕೊಡ್ತಾರೆ. ಉದಾಹರಣೆಗೆ ಈ ತರ ಕೊಡ್ತಾರೆ, ನಿಮಗೆ ಕೊಟ್ಬಿಟ್ಟು ಕಳೀರಿ ಅಂತ ಹೇಳ್ತಾರೆ. ಎಷ್ಟು ಬರುತ್ತೆ ಉತ್ತರ? 2. ಇಲ್ಲಿ ಕೊಟ್ಟಂತಹ ಲೆಕ್ಕ ಏನಿದೆ ಇದು ಆಲ್ರೆಡಿ ವ್ಯವಕಲ್ಯ ಮೈನಸ್ ವ್ಯವಕಲಕ ರೂಪದಲ್ಲಿ, ಸಾಮಾನ್ಯ ರೂಪದಲ್ಲಿ ಅವರೇ ಕೊಟ್ಟು ಬಿಟ್ಟಿದ್ದಾರೆ. ನೀವು ಲೆಕ್ಕ ಮಾಡೋ ತೊಂದರೆ ಆಗೋದ್ರೆ ನೇರ ಬರೆದು ಬಿಡ್ತೀರಿ. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಇದೇ ಲೆಕ್ಕನ 10ರಿಂದ 8 ಕಳೆಯಿರಿ, ಅಥವಾ ಇದನ್ನೇ ಉಲ್ಟಾ ಹೇಳ್ತಾರೆ, 8 10ರಿಂದ ಕಳೆಯಿರಿ ಅಂತ ಹೇಳ್ತಾರೆ. ಆಯ್ತಾ? ಪದಗಳಲ್ಲಿಯೂ ಕೊಡ್ತಾರೆ. ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ನೀವು ಹೆಚ್ಚು ಭಾಗ ಜನ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಕೊಟ್ಟ ಸಂಖ್ಯೆ ಫಸ್ಟ್ ಬರ್ಕೊಳ್ತೀರಿ, ಸೆಕೆಂಡ್ ಬರ್ಕೊಟ್ಟಂತ ಸಂಖ್ಯೆನ ಸೆಕೆಂಡ್ ಬರ್ಕೊಂಡು ಕಳೆಯುವಂತ ಸಾಧ್ಯತೆ ಇರುತ್ತೆ. ಆಯ್ತಾ? ಸೊ ಹಾಗೆ ಏನಾಗುತ್ತಪ್ಪ ಅಂದ್ರೆ ನೋಡಿ, ಒಂದು ಪ್ಲಸ್ ಒಂದು ಮೈನಸ್ ಇತ್ತು, ಕಳೆದ 2 ಬಂತು. ಅದೇ ಉಲ್ಟಾ ಮಾಡ್ತಾನೆ. ವ್ಯವಕಲಕನ ವ್ಯವಕಲ್ಯ ಮಾಡಿದೀನಿ, ವ್ಯವಕಲ್ಯನ ವ್ಯವಕಲಕ ಮಾಡ್ತಾನೆ. ಸೊ ಈಗ ನೋಡಿ, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಏನ್ ಮಾಡ್ಬೇಕು? ಕಳಿಬೇಕು. 8ರಲ್ಲಿ 10 ಹೋದ್ರೆ 2 ಬರೋದಕ್ಕೆ ಯಾವ ಚಿಹ್ನೆ ಹಾಕ್ತೀವಿ? ಯಾವ್ದು? 8 10 ಚಿಹ್ನೆ ಮೈನಸ್ ಹಾಕ್ತೀವಿ. ನೋಡಿ, ಇಲ್ಲಿ 10ರಲ್ಲಿ 8 ಕಳೆದ್ರೆ 2, 8ರಲ್ಲಿ 10 ಕಳೆದ್ರೆ -2. ಬೆಲೆ ಸಮ ಇದೆಯೇ? ಇಲ್ಲ. ಇದು 0ಗಿಂತ 2 ಮರ ದೊಡ್ಡದು, ಇದು 0ಗಿಂತ 2 ಮರ ಚಿಕ್ಕದು. ಹೌದಲ್ವಾ? ಸೊ ಹಾಗಾಗಿ ವ್ಯವಕಲ್ಯ ವ್ಯವಕಲಕ ಆದ್ರೆ, ವ್ಯವಕಲ್ಯ ಆದ್ರೆ ಬರೋ ಉತ್ತರ ತಪ್ಪಾಗುತ್ತೆ. ಸೊ ಹಾಗಾಗಿ ನೋಡಿ, ಸಂಕಲನ ಮಾಡೋಕೆ ಹಾಗಾಗಲ್ಲ. 3 + 2 5. ಅದೇ 2 + 3 8. 2 + 3 5. 3 2 ಕುಡಿದ್ರೆ 5, 2ಕ್ಕೆ 3 ಕುಡಿದ್ರೆ 5. ಸಂಕಲನ ಮಾಡ್ಬೇಕಾದ್ರೆ ಸಂಕಲಕ ಅದಲು ಬದಲಾದರೂ ಕೂಡ ಮೊತ್ತ ಮಾತ್ರ ಬದಲಾಗೋದಿಲ್ಲ, ಮೊತ್ತ ಸಮ ಇರುತ್ತೆ. ಆದರೆ ವ್ಯವಕಲನ ಮಾಡ್ಬೇಕಾದ್ರೆ ವ್ಯವಕಲಕ ಆದ್ರೆ, ವ್ಯವಕಲ್ಯ ಆದ್ರೆ ಬರೋ ಉತ್ತರ ಸಮ ಇರುತ್ತಾ? ಸಮ ಇರಲ್ಲ ಮಕ್ಕಳೇ. ಹಾಗಾಗಿ ನಾವು ಪದಗಳಲ್ಲಿ ಕೊಟ್ಟಾಗ ಈ ರೀತಿ ಸಾಮಾನ್ಯ ರೂಪದಲ್ಲಿ ಬರ್ಕೋಬೇಕಾಗುತ್ತೆ. ನೆನಪಿರ್ಲಿ ಮಕ್ಕಳೇ. ಸೊ ವ್ಯವಕಲನ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಬರೀಬೇಕು? ವ್ಯವಕಲ್ಯ ಮೈನರ್ ಹೆಂಡನ್ನ ಫಸ್ಟ್ ಬರ್ಕೋಬೇಕು, ನಂತರ ಮೈನಸ್ ಚಿಹ್ನೆ ಹಾಕಿ ವ್ಯವಕಲಕ ಬರೀಬೇಕು. ವ್ಯವಕಲಕ ಅಂದ್ರೆ ಯಾವುದನ್ನು ಕಳೆಯುತ್ತೇವೆಯೋ ಅದನ್ನ ನಾವು ವ್ಯವಕಲಕ ಅಂತೀವಿ. ವ್ಯವಕಲಕವನ್ನು ನೆಕ್ಸ್ಟ್ ಬರೀಬೇಕು. ಹೇಗೆ ಗುರುತಿಸ್ತೀರಿ ಪದಗಳಲ್ಲಿ ಕೊಟ್ಟಾಗ? ಏನಂದ್ರೆ ವ್ಯವಕಲ್ಯ ಅಂದ್ರೆ ಯಾವುದರಿಂದ ಅಥವಾ ಯಾವುದರಲ್ಲಿ ಕಳೆಯುತ್ತೇವೆ ಅದು ವ್ಯವಕಲ್ಯ. ಅಂದ್ರೆ ಆ ಸಂಖ್ಯೆ ಜೊತೆಗೆ ರಿಂದ ಅಥವಾ ರಲ್ಲಿ ಅಂತಿದ್ರೆ ಅದು ವ್ಯವಕಲ್ಯ ಆಗಿರುತ್ತೆ ಮಕ್ಕಳೇ. ನಂತರ ವ್ಯವಕಲಕವನ್ನು ಹೇಗೆ ಗುರುತಿಸ್ತೀರಿ? ಹೌದು, ಯಾವುದನ್ನು ಕಳೆಯುತ್ತೇವೆ ಅದನ್ನ ವ್ಯವಕಲಕ ಅಂತ ಹೇಳ್ತಾರೆ. ಆಯ್ತಾ? ಸೊ ಫ್ರಮ್ ವಿಚ್ ನಂಬರ್ ವಿ ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ಇಸ್ ನೋನ್ ಆಸ್ ಮೈನರ್ ಹ್ಯಾಂಡ್, ದ ನಂಬರ್ ಯು ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ಇಸ್ ನೋನ್ ಆಸ್ ಸಪ್ರಾ ಹ್ಯಾಂಡ್ ಅಂತ ಹೇಳ್ತಾರೆ. ಸೊ ಸಾಮಾನ್ಯ ರೂಪದಲ್ಲಿ ಇದ್ದಾಗ ನೀವು ಕಳೆದು ಬಿಡ್ತೀರಾ. ಆದರೆ ಸಾಮಾನ್ಯ ರೂಪದಲ್ಲಿ ಕೊಡದೆ ಪದಗಳಲ್ಲಿ ಕೊಟ್ಟಾಗ ನೀವೇನಾದ್ರೂ ಅದಲು ಬದಲು ಮಾಡಿದ್ರೆ, ವ್ಯವಕಲ್ಯಕ ಮಾಡಿದ್ರೆ, ವ್ಯವಕಲ್ಯ
ವ್ಯವಕಲ್ಯ ಮಾಡೋದಂದ್ರೆ ಬರೋ ಉತ್ತರ ತಪ್ಪಾಗಿರುತ್ತೆ. ಹಾಗಾಗಿ ಅಲ್ಲಿ ಸರಿಯಾಗಿ ಗುರುತಿಸ್ಕೋಬೇಕು ಮಕ್ಕಳೇ. ಗುರುತಿಸ್ಕೋತಿರಲ್ವಾ? ಎಸ್, ಓಕೆ. ಸೊ ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ರೀತಿಯಾಗಿ ಲೆಕ್ಕಗಳನ್ನ ಕೊಡ್ತಾ ಹೋಗ್ತಾರೆ ನೋಡಿ ಮಕ್ಕಳೇ. ನಿಮ್ಮ ಪಠ್ಯಪುಸ್ತಕ ಈ ರೀತಿಯಾಗಿ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಹೇಳ್ತಾರೆ ಈ ಬೀಜೋಕ್ತಿಗಳನ್ನ ಕಳೆಯಿರಿ ಅಂತ. ಕಳೆಯೋಣವಾ? ಎಸ್. ಸಂಕಲನ ವ್ಯವಕಲನ ಮಾಡಬೇಕಾದ್ರೆ ಅವು ಸಾಮಾನ್ಯ ರೂಪ, ವ್ಯವಕಲನ ಸಾಮಾನ್ಯ ರೂಪದಲ್ಲಿ ಇರಬೇಕು, ವ್ಯವಕಲ್ಯ ಮೈನಸ್ ವ್ಯವಕಲಕ ರೂಪದಲ್ಲಿ ಇರಬೇಕು. ಇದೆಯಾ? ಇಲ್ಲ. ಹಾಗಾಗಿ ಫಸ್ಟ್ ಏನ್ ಮಾಡೋಣ? ವ್ಯವಕಲ್ಯ ಮೈನಸ್ ವ್ಯವಕಲಕ, ವ್ಯವಕಲ್ಯ ಮೈನಸ್ ವ್ಯವಕಲಕ ರೂಪದಲ್ಲಿ ಬರ್ಕೊಂಡ್ಬಿಡೋಣ. ಓಕೆ, ರೈಟ್. ಸೊ ವ್ಯವಕಲ್ಯ ಹಾಗಂದ್ರೆ ಏನು? ನಾವು ಯಾವುದರಿಂದ ಕಳೆಯುತ್ತೇವೆ ಅದನ್ನ ವ್ಯವಕಲ್ಯ ಅಂತೀವಿ. ಹೇಗೆ ಗುರುತಿಸ್ತೀವಿ? ಅದರಲ್ಲಿ ರಿಂದ, ಅದರಲ್ಲಿ, ಇಂದ, ಈ ತರ ಪದಗಳಿರ್ತವೆ. ಇಲ್ಲಿ ಯಾವುದು ವ್ಯವಕಲ್ಯ ಹಾಗಾದ್ರೆ? ಮೊದಲನೇದು 9A - 6B + 14 ಅಂತಂದ್ರೆ ಇದೇ ವ್ಯವಕಲ್ಯ ಆಗಿದೆ. ಸೊ 9A - 6B + 14. ಓಕೆ, ವ್ಯವಕಲ್ಯ ಬರ್ದಾಯ್ತು. ಮುಂದಕ್ಕೆ ಏನ್ ಬರೀಬೇಕು ಮಕ್ಕಳ? ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ. ಈಗ ವ್ಯವಕಲಕ ಬರಿಬೇಕು. ಹೇಗೆ ಗುರುತಿಸ್ತೀರಿ? ಅನ್ನು ಯಾವುದನ್ನು ಕಳೆಯುತ್ತೇವೆ ಅದು ವ್ಯವಕಲಕ. ಯಾವುದನ್ನು ಕಳಿಬೇಕಂತ? 6A + 9B - 18. ವೆರಿ ಗುಡ್, ರೈಟ್. ಸೊ ಕಳಿಯಕ್ಕೆ ಶುರು ಮಾಡೋಣ. ಒಂದ್ಸರಿ ಓದ್ತೀರಾ ಇದನ್ನ? 9A - 6B + 14 ಮೈನಸ್ ಆಫ್ 6A ಮೈನಸ್ ಆಫ್ ಅಂದ್ರೆ ಮೈನಸ್ ಇಂದ 14 ಮೈನಸ್ ಇಂಟು, ಹೌದಲ್ಲ? ಮೈನಸ್ ಇಂಟು 6A + 9B - 18 ಅಂದ್ರೆ ಇವಿಷ್ಟನ್ನು ಕೂಡ ಏನ್ ಮಾಡ್ಬೇಕಂತ? ಮೈನಸ್ ಇಂದ ಗುಣಿಸ್ಬೇಕಂತೆ ಮಕ್ಕಳೇ. ಇದನ್ನ ಹಾಗೆ ಬರ್ಕೊಳ್ಳಿ. ವ್ಯವಕಲ್ಯ ಏನಿದೆ, ವ್ಯವಕಲ್ಯದಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಅದು ಹೇಗಿದೆ ಹಾಗೆ ಬರ್ಕೊಂಡ್ಬಿಡಿ. ಆಯ್ತಾ? ಈ ಇಡೀ ವ್ಯವಕಲಕ ಏನಿದೆ, ವ್ಯವಕಲಕವನ್ನು ಮೈನಸ್ ಇಂದ ಗುಣಿಸ್ಬೇಕಂತೆ. ಗುಣಿಸೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ 6A. ಹಾಗೆ ಈ 9B ಕೂಡ ಮೈನಸ್ ಇಂದ ಗುಣಿಸ್ಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ 9B ಮೈನಸ್ ಇಂಟು ಮೈನಸ್ ಪ್ಲಸ್ 18. ಈಗ ನೋಡಿ, ವ್ಯವಕಲ್ಯದಲ್ಲಿರುವ ಬೀಜೋಕ್ತಿಗಳ ಚಿಹ್ನೆಗಳೇನಾದ್ರು ಚೇಂಜ್ ಆಗಿದಾವ? ಇಲ್ಲ. ಇಲ್ಲಿ ಹೆಂಗಿದಾವ ಹಾಗೆ ಇದಾವೆ. ಅದೇ ವ್ಯವಕಲಕ ನೋಡಿ, ಪ್ಲಸ್ 6A ಏನಾಯ್ತು? ಮೈನಸ್ 6A ಆಯ್ತು. ಪ್ಲಸ್ 9B ಇರೋದು ಮೈನಸ್ 9B ಆಯ್ತು. ಮೈನಸ್ 18 ಇರೋದು ಪ್ಲಸ್ 18 ಆಯ್ತು. ಅಂದ್ರೆ ವ್ಯವಕಲನ ಮಾಡ್ಬೇಕಾದ್ರೆ ಈ ವ್ಯವಕಲಕ ಏನಿದೆ, ವ್ಯವಕಲಕದ ಚಿಹ್ನೆಗಳು ಸಂಪೂರ್ಣವಾಗಿ ಬದಲಾವಣೆ ಆಗ್ತವೆ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಓಕೆ, ರೈಟ್. ಸೊ ಈಗ ನಾವು ಸಂಕ್ಷೇಪಿಸೋ ಪ್ರಯತ್ನ ಪಡ್ಬೋದಾ? ಎಸ್. ಯಾವ ಮೂಲಕ ಕ್ರಿಯೆ ಇದೆ? ಗುಣಕಾರ ಭಾಗ ಇದೆಯಾ? ಸಂಕಲನ ವ್ಯವಕಲನ ಮಾತ್ರ ಇದೆ, ಅಡಿಷನ್ ಸಬ್ಟ್ರಾಕ್ಷನ್ ಮಾತ್ರ ಇದೆ. ಸೊ ಸಂಕಲನ ವ್ಯವಕಲನ ಮಾಡ್ಬೇಕಾದ್ರೆ ಬೀಜ ಪದಗಳು ಹೀಗಿರ್ಬೇಕು, ಸಜಾತಿ ರೈಟ್ ಟರ್ಮ್ಸ್ ಆಗಿರ್ಬೇಕು ಮಕ್ಕಳೇ, ಸಜಾತಿ ಪದಗಳಾಗಿರ್ಬೇಕು. ಎಲ್ಲವೂ ಸಜಾತಿ ಪದಗಳೇ ಅಲ್ಲ, ಮಿಕ್ಸ್ ಆಗಿಬಿಟ್ಟಿದಾವೆ. ಹಾಗಾಗಿ ಏನ್ ಮಾಡೋಣ, ಅವನ್ನ ಸಜಾತಿ ಪದಗಳನ್ನ ಒಂದ್ ಕಡೆ ಬರ್ಕೊಳ್ಳೋಣ, ಸಂಕ್ಷೇಪಿಸಕ್ಕೆ ಈಸಿ ಆಗುತ್ತೆ. 9A ಈ ಗುಂಪಿಗೆ ಸೇರೋದು ಯಾವ್ದಾರು ಇದೆಯಾ? ಮೈನಸ್ 6A ಇದೆ, ಮೈನಸ್ 6A. ಇದ್ನಾದ್ರೂ ಇದೆಯಾ? ಇಲ್ಲ. ಮೈನಸ್ 6B ಗುಂಪಿಗೆ ಸೇರುವಂಥದ್ದು ಮೈನಸ್ 9B ಇದೆ, ಅದನ್ನ ಹತ್ರ ಬರ್ಕೊಳ್ಳಿ. ಪ್ಲಸ್ 14 ಗುಂಪಿಗೆ ಸೇರುವಂಥದ್ದು ಹೌದು, ಇದರ ಸಜಾತಿ ಪದ ಪ್ಲಸ್ 18 ಆಗಿರುತ್ತೆ. ಈಗ ಸಂಕ್ಷೇಪಿಸೋಣ. ಎಸ್, ಇವೆರಡು ಸಜಾತಿ ಪದಗಳು. ಒಂದು ಪ್ಲಸ್, ಒಂದು ಚಿಹ್ನೆ ನೋಡಿ ಮೂಲ ಕ್ರಿಯೆ ಮಾಡಿ. ಒಂದು ಪ್ಲಸ್, ಒಂದು ಮೈನಸ್ ಇದೆ, ಕಳೀರಿ. 9A 6A ಹೋದ್ರೆ 3A. ವೆರಿ ಗುಡ್. ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? 9A 6A 9A ಚಿಹ್ನೆ ಪ್ಲಸ್ ಹಾಕ್ಲಾ? ಮೊದಲನೇ ಸಂಖ್ಯೆ ಹಾಕಿದ್ರೆ ಹಾಕ್ಬೋದು, ಬಿಟ್ರೆ ಬಿಡ್ಬೋದು. ಅಲ್ಲೇನಿಲ್ಲ ಪ್ಲಸ್ ಇದೆ ಅಂತ ಅರ್ಥ. ಬಟ್ ಮೈನಸ್ ಇದ್ರೆ ಹಾಕ್ಲೇಬೇಕು ಮಕ್ಕಳು. ನಂತರ ಇವೆರಡು ಸಜಾತಿ ಪದಗಳು ಸಂಕ್ಷೇಪಿಸೋಣ. ಎರಡು ಮೈನಸ್ ಇದಾವೆ, ಕೂಡಿ 6B 9B ಕೊಡುವೆ. 9Bಗೆ 6B ಕೊಡ್ತಾನೆ. 9 1 9 10 10 5 15B. ವೆರಿ ಗುಡ್. ಓಕೆ, ರೈಟ್. ಎರಡು ಮೈನಸ್ ಇತ್ತು, ಕೂಡಿ ಬರೋದಕ್ಕೆ ಮೈನಸ್ ಚಿಹ್ನೆ ಹಾಕಿ. ನಂತರ ಇವೆರಡು ಕೂಡ ಸ್ಥಿರ ಸಂಖ್ಯೆಗಳು, ಎರಡು ಪ್ಲಸ್ ಚಿಹ್ನೆ ಹೊಂದಿದ್ದಾವೆ, ಕೂಡಬೇಕು. ಕೂಡೋಣ. 14 18 ಕೊಡಿದ್ರೆ 32. ಹೌದಪ್ಪ, ಗೊತ್ತಾಗಲ್ಲ. ಒಂದೊಂದೇ ಸಂಖ್ಯೆ ಕೊಡಿ. 8 4 12ಕ್ಕೆ 2 ದಶಕ 1 1 1 2 2 1 3. ಹೌದು, ನಿಮ್ಮ ಉತ್ತರ ಸರಿ. 14 18 ಕೊಡಿದ್ರೆ 32. ಎರಡು ಪ್ಲಸ್ ಇದ್ರೆ ಕೂಡಿ ಬರೋದಕ್ಕೆ ಪ್ಲಸ್ ಚಿಹ್ನೆ ಹಾಕಿ. ನಂತರ ಈಗ ಇಲ್ಲಿ ಸಂಕಲನ ವ್ಯವಕಲನ ಮಾತ್ರ ಇದೆ. ಕೂಡಬೇಕು, ಕಳಿಬೇಕು. ಪದಗಳು ಬೀಜೋಕ್ತಿಗಳು, ಬೀಜ ಪದಗಳು ಸಜಾತಿ ಆಗಿರ್ಬೇಕು. ಸಜಾತಿ ಪದಗಳು ಯಾವ್ದಾವ? ಇಲ್ಲ. ಅಂದ್ರೆ ಮುಂದೆ ಸಂಕ್ಷೇಪಿಸೋದಕ್ಕೆ ಆಗೋದಿಲ್ಲ. ಇದೇ ನಿಮ್ಮ ಅಂತಿಮ ಉತ್ತರ ಆಗಿರುತ್ತೆ. ಈ ಬೀಜೋಕ್ತಿಯಿಂದ ಈ ಬೀಜೋಕ್ತಿಯನ್ನು ಕಳೆದರೆ ನಿಮಗೆ ಇದು ವ್ಯತ್ಯಾಸವಾಗಿ ದೊರೆಯುತ್ತೆ ಮಕ್ಕಳು. ಓಕೆ, ಸೊ ನೆನಪಲ್ಲಿ ಕಳಿಬೇಕಾದ್ರೆ ವ್ಯವಕಲಕದ ಚಿಹ್ನೆಗಳೇನಾಗ್ತವೆ? ಚೇಂಜ್ ಆಗ್ತವೆ. ಪ್ಲಸ್ 6A ಇರೋದು ಮೈನಸ್ 6A ಇದೆ, ಪ್ಲಸ್ 9 ಇರೋದು ಮೈನಸ್ 9B. ಹಿಂಗೆ ವಿರುದ್ಧ ಚಿಹ್ನೆಯಾಗಿ ಬದಲಾವಣೆ ಆಗುತ್ತೆ. ಹಾಗೆ ಇವನು ಕೂಡ ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣ. ಸಾಮಾನ್ಯ
ರೂಪದಲ್ಲಿ ಇದೆಯಾ? ಇಲ್ಲ. ಇಲ್ಲ. ಹಾಗಾಗಿ ಫಸ್ಟ್ ಸಾಮಾನ್ಯ ರೂಪದಲ್ಲಿ ಬರೆಯೋಣ. ಹೇಳಿ, ವ್ಯವಕಲನದ ಸಾಮಾನ್ಯ ರೂಪ ವ್ಯವಕಲ್ಯ ಮೈನಸ್ ವ್ಯವಕಲ್ಯ ಮೈನಸ್ ವ್ಯವಕಲನ. ವ್ಯವಕಲಕ. ಓಕೆ, ಸೊ ಅಂದ್ರೆ ಫಸ್ಟ್ ವ್ಯವಕಲ್ಯ ಬರೀಬೇಕು. ಏನ್ ವ್ಯವಕಲ್ಯ ಅಂದ್ರೆ ಯಾವ್ದ್ರಿಂದ ಕಳೆಯುತ್ತೇವೆ, ಅದು ಯಾವ್ದ್ರಿಂದ ಕಳಿಬೇಕಂತ? ಮೈನಸ್ 15x ಮೈನಸ್ 15x ಮೈನಸ್ 9y ಅಲ್ಲ ಪ್ಲಸ್ 13 ಮೈನಸ್ 9y ಇಂದ ಕಳಿಬೇಕಂತ. ಇದು ವ್ಯವಕಲ್ಯ. ನೋಡಿದ್ರು, ಇಂದ ಅಂತಾರೆ, ಇಂದ ರಿಂದ ರಲ್ಲಿ ಅಂತಿದ್ರೆ ಅದು ವ್ಯವಕಲ್ಯ ಆಗಿರುತ್ತೆ. ಮುಂದೆ ಚಿಹ್ನೆ ಮೈನಸ್. ವ್ಯವಕಲಕ ಯಾವ್ದು? ವ್ಯವಕಲಕ ಹೇಗೆ ಗುರುತಿಸ್ತೀರಿ? ಯಾವುದನ್ನು ಕಳೆಯಬೇಕು. ಅದು ಯಾವ್ದನ್ನ ಕಳಿಬೇಕಂತ? 7y ಮೈನಸ್ 10 ಪ್ಲಸ್ 3x ಅನ್ನ ಕಳಿಬೇಕಂತೆ. ಓಕೆ, ಕಳಿಯೋಣ. ಎಸ್, ನೋಡಿ ಮಕ್ಕಳೇ, ಕಳಿಬೇಕಾದ್ರೆ ಏನಾಗುತ್ತೆ? ಚಿಹ್ನೆಗಳು ಯಾವ್ದ್ರದ್ದು? ವ್ಯವಕಲಕ. ವ್ಯವಕಲಕದ ಚಿಹ್ನೆಗಳು. ಈ ವ್ಯವಕಲಕ ಎಂದಿದ್ರೆ ಚಿಹ್ನೆಗಳು ಬದಲಾವಣೆ ಆಗ್ತವೆ. ಯಾಕೆಂದ್ರೆ ಇಡೀ ವ್ಯವಕಲಕವನ್ನ ಏನ್ ಮಾಡ್ಬೇಕಂತೆ? ಮೈನಸ್ ಇಂದ ಗುಣಿಸ್ಬೇಕಂತೆ. ಗುಣಿಸೋಣ. ವ್ಯವಕಲ್ಯನ ಹಾಗೆ ಬರ್ಕೊಳ್ಳಿ. ಮೈನಸ್ 15x ಪ್ಲಸ್ 13 ಮೈನಸ್ 9y ಮೈನಸ್ ಇಂಟು ಪ್ಲಸ್ ಮೈನಸ್ 7y. ನೋಡಿ, ಪ್ಲಸ್ 7y ಇರೋದು ಮೈನಸ್ 7y ಆಯ್ತು. ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ 10 ಮೈನಸ್ 10 ಇದ್ದದ್ದು ಪ್ಲಸ್ 10. ಹೀಗೆ ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ ಮಕ್ಕಳೇ. ಮೈನಸ್ ಇಂಟು ಪ್ಲಸ್ ಮೈನಸ್ 3x. ನೋಡಿ, ಪ್ಲಸ್ 3x ಇರೋದು ಮೈನಸ್ 3x ಆಯ್ತು. ಹೀಗೆ ವ್ಯವಕಲಕದಲ್ಲಿರುವಂತಹ ಬೀಜ ಪದಗಳ ಚಿಹ್ನೆಗಳು ಬದಲಾವಣೆ ಆಗ್ತವೆ. ಓಕೆ, ರೈಟ್. ಸರಿ, ಈಗ ಸಂಕ್ಷೇಪಿಸ್ಬೋದಲ್ಲ? ಸಂಕ್ಷೇಪಿಸ್ಕೊಳ್ಳಿ. ಬೀಜ ಪದಗಳ ಸಂಕ್ಷೇಪಿಸ್ಬೇಕಾದ್ರೆ ಬೀಜ ಪದಗಳು ಹೆಂಗಿರ್ಬೇಕು? ಸಜಾತಿ ಪದಗಳಾಗಿರ್ಬೇಕು. ಅಲ್ಲೊಂದಿಲ್ಲೊಂದು ಚದ್ರಿ ಹೋಗಿದಾವೆ, ಅವನ್ನ ಒಂದೇ ಹತ್ತಿರ ಬರ್ಕೊಳ್ಳೋಣ. ಮೈನಸ್ 15x ನ ಸಜಾತಿ ಪದ ಯಾವ್ದಿದೆ? ಮೈನಸ್ 3x ಇದೆ, ಬರ್ಕೊಳ್ಳಿ. ಪ್ಲಸ್ 13 ರ ಸಜಾತಿ ಪದ ಪ್ಲಸ್ 10 ಇದೆ, ಬರ್ಕೊಂಬಿಡಿ. ಮೈನಸ್ 9y ನ ಸಜಾತಿ ಪದ ಮೈನಸ್ 7y ಇದೆ, ಬರ್ಕೊಂಬಿಡಿ. ಈಗ ಸಂಕ್ಷೇಪಿಸೋಣ. ಎರಡು ಸಜಾತಿ ಪದಗಳು, ಎರಡು ಮೈನಸ್ ಇದೆ, ಕೂಡಿ 15x 3x ಕೂಡಿದ್ರೆ 18x. ಎರಡು ಮೈನಸ್ ಇದೆ, ಕೂಡಬೇಕು. ಬರೋದ್ರಕ್ಕೆ ಹಾಕ್ಲಾ? ಬೇಡ, ಅಲ್ಲಿ ಹಾಕ್ಬೇಕು. ಹೌದು, ಪ್ಲಸ್ ಇದ್ರೆ ಹಾಕಿದ್ರೆ ಹಾಕಿ, ಬಿಟ್ರೆ ಬಿಡಿ. ಬಟ್ ಮೈನಸ್ ಇದ್ರೆ ಹಾಕಲೇಬೇಕು ಮಕ್ಕಳೇ. ಎರಡು ಸಜಾತಿ ಪದಗಳಿದಾವೆ, ಎರಡು ಪ್ಲಸ್ ಇದೆ, ಕೂಡಿ ಎಷ್ಟಾಯ್ತು? 23. ಎರಡು ಪ್ಲಸ್ ಇದ್ರೆ ಕೂಡಿ ಬರೋದ್ರಕ್ಕೆ ಪ್ಲಸ್ ಹಾಕಿ. ಇವೆರಡು ಸಜಾತಿ ಪದಗಳು, ಎರಡು ಮೈನಸ್ ಚಿಹ್ನೆ ಹೊಂದಿದ್ದಾವೆ, ಕೂಡಿ 9y 7y ಕೂಡಿದ್ರೆ 16y. ವೆರಿ ಗುಡ್, 16y. ಎರಡು ಮೈನಸ್ ಇದ್ರೆ ಕೂಡಬೇಕು, ಬರೋದಕ್ಕೆ ಮೈನಸ್. ಯಾವ ಸಜಾತಿ ಪದ ಇದಾವ? ಇಲ್ಲ, ಕೂಡೋಕೆ ಕಳೆಯೋಕೆ ಆಗೋದಿಲ್ಲ ಮಕ್ಕಳ. ಸೊ ನಿಮ್ಮ ಅಂತಿಮ ಉತ್ತರ ಮೈನಸ್ 18x ಪ್ಲಸ್ 23 ಮೈನಸ್ 16y. ಇವೆರಡರ ವ್ಯತ್ಯಾಸ ಆಗಿರುತ್ತೆ. ಈ ಬೀಜೋಕ್ತಿಗಳನ್ನ ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋದ್ರೆ ಸಾಮಾನ್ಯ ರೂಪದಲ್ಲಿ ಇದೆಯಾ? ಇಲ್ಲ. ಹಾಗೆ ಫಸ್ಟ್ ಸಾಮಾನ್ಯ ರೂಪದಲ್ಲಿ ಬರೆಯೋಣ. ಮೊದಲೇ ಬರೀಬೇಕು ವ್ಯವಕಲ್ಯ ಮೈನಸ್ ವ್ಯವಕಲಕ. ವ್ಯವಕಲ್ಯ ಅಂದ್ರೆ ಏನು? ಯಾವ್ದ್ರಿಂದ ಕಳಿತೀವೋ ಅದನ್ನ. ಯಾವ್ದ್ರಿಂದ ಕಳಿಬೇಕಂತ ಹೇಗೆ ಗುರುತಿಸ್ತೀರಿ? ಅದರಲ್ಲಿ ಇಂದ ಅಂತ ನೋಡಿ. ಯಾವ್ದ್ರಿಂದ ಕಳಿಬೇಕಂತ? 17g ನಿಂದ. ಇದರಿಂದ 17g ಪ್ಲಸ್ 9 ಮೈನಸ್ 7h. ಇದು ವ್ಯವಕಲ್ಯ ಆಗಿರುತ್ತೆ. ಮುಂದೆ ಚಿಹ್ನೆ ಮೈನಸ್. ವ್ಯವಕಲಕ ಹೇಗೆ ಗುರುತಿಸ್ತೀರಿ? ಅದರಲ್ಲಿ 11 ಎಷ್ಟನ್ನು ಅಂತ? 11 ಮೈನಸ್ 10g ಪ್ಲಸ್ 3h ಅನ್ನ ಕಳಿಬೇಕಂತೆ. ಕಳಿಯೋಣ. ಎಸ್. ಸೊ ನಿಮ್ಗೆ ಗೊತ್ತುಂಟು ಮಕ್ಕಳೇ, ಕಳಿಬೇಕಾದ್ರೆ ಏನಾಗುತ್ತೆ? ಇದು ಚಿಹ್ನೆಗಳು ಯಾವ್ದು? ವ್ಯವಕಲ್ಯದ ಚಿಹ್ನೆ ಬದಲಾವಣೆ ಆಗುತ್ತೆ. ಯಾಕೆಂದ್ರೆ ಇದು ಮೈನಸ್ ಇಂಟು ಅಂತ ಅಂದ್ರೆ ಇಷ್ಟನ್ನು ಕೂಡ ಮೈನಸ್ ಇಂದ ಗುಣಿಸ್ಬೇಕು. ಗುಣಿಸೋಣ. ಎಸ್, ಗುಣಿಸ್ತಾ ಇದ್ದೇನೆ. ಎಸ್, ವ್ಯವಕಲ್ಯ ಹೇಗಿದೆಯೋ ಹಾಗೆ ಬರ್ಕೊಳ್ಳಿ. ಏನು ಬದಲಾವಣೆ ಆಗಿಲ್ಲ, ಹಾಗೆ ಬರ್ಕೊಳ್ಳಿ. ವ್ಯವಕಲಕದ ಚಿಹ್ನೆ ಬದಲಾವಣೆ ಆಗುತ್ತೆ. ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 11 ಮೈನಸ್ ಇಂಟು ಮೈನಸ್ ಪ್ಲಸ್ 10g ಮೈನಸ್ ಇಂಟು ಪ್ಲಸ್ ಮೈನಸ್ 3h. ಸಾರಿ, 3h ಆಗುತ್ತೆ. ಓಕೆ, ರೈಟ್. ಸೊ ಈಗ ಬರೀ ಸಂಕಲನ ವ್ಯವಕಲನ ಇದೆಯಲ್ಲ, ಸಂಕಲನ ವ್ಯವಕಲನ ಮಾಡಬೇಕಾದ್ರೆ ಬೀಜ ಪದಗಳು ಹೆಂಗಿರ್ಬೇಕು? ಸಜಾತಿ ಆಗಿರ್ಬೇಕು. ಎಲ್ಲವೂ ಸಜಾತಿಯಾವೆ, ಮಿಕ್ಸ್ ಆಗ್ಬಿಡಿದಾವೆ. ಸೊ ಕ್ರೋಢೀಕರಿಸಿ ಬರೋಣ. 17g ಇದಕ್ಕೆ ಸಜಾತಿ ಪದ ಪ್ಲಸ್ 10g, ಅದನ್ನ ಬರ್ಕೊಳ್ಳಿ. ಎಸ್, ಪ್ಲಸ್ 10g ಪ್ಲಸ್ 9ಕ್ಕೆ ಸಜಾತಿ ಪದ ಮೈನಸ್ 11 ಮೈನಸ್ 7h ಗೆ ಸಜಾತಿ ಪದ ಮೈನಸ್ 3h. ವೆರಿ ಗುಡ್, ರೈಟ್. ಈಗ ಎರಡು ಸಜಾತಿ ಪದಗಳಲ್ಲ, ಎರಡು ಪ್ಲಸ್ ಇದ್ರೆ ಕೂಡ್ಬೇಕು. ಕೂಡಿ 17g ಗೆ 10g ಕೂಡಿದ್ರೆ 27g. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕು. 9 11 ಅಂದ್ರೆ 2 ಬರೋತ್ರಕ್ಕೆ ಯಾವ ಚಿಹ್ನೆ? ದೊಡ್ಡ ಸಂಖ್ಯೆ 11 ಚಿಹ್ನೆ ಮೈನಸ್. ವೆರಿ ಗುಡ್. ಎರಡು ಮೈನಸ್ ಇದೆ,
ಕೂಡಿ 7h 3h ಕೂಡಿದ್ರೆ 10h 10h 2 ಮೈನಸ್ ಕೂಡಬೇಕು ಬರೋದಕ್ಕೆ ಮೈನಸ್ ಮೈನಸ್ ಯಾವ ಸಜಾತಿ ಪದ ಇದಾವ ಯಾವ್ದು? ಇದ್ದಿದ್ರೆ ಸಂಕ್ಷೇಪಿಸಬಹುದಾಗಿತ್ತು ಯಾವುದೂ ಇಲ್ಲ ಎಲ್ಲ ಅಜಾತಿ ಪದಗಳ ಸೊ ಇದು ಈ ಎರಡು ಇದರಿಂದ ಇದನ್ನ ಕಳೆದಾಗ ಬರುವಂತಹ ವ್ಯತ್ಯಾಸ ಆಗಿರುತ್ತೆ ಡಿಫ್ರೆನ್ಸ್ ಆಗಿರುತ್ತೆ ಓಕೆ ನಂತರ ನೋಡಿ ಮಕ್ಕಳೇ ಬೇಕಾದ್ರೆ ಸ್ವಲ್ಪ ಬದಲಾವಣೆ ಎಂದು ಕೊಟ್ಟಿದ್ದಾರೆ ಈ ಒಂದು ಬೀಜೋಕ್ತಿಯಿಂದ ಈ ಒಂದು ಬೀಜೋಕ್ತಿಯನ್ನ ಕಳೆಯಿರಿ ಅಂತ ಕಳೆಯೋಣವಾ ಸಾಮಾನ್ಯ ರೂಪದಲ್ಲಿ ಇದೆಯಾ ಇಲ್ಲ ಹಾಗಾಗಿ ಫಸ್ಟ್ ಸಾಮಾನ್ಯ ರೂಪದಲ್ಲಿ ಬರ್ಕೊಳ್ಳುವಂತ ಪ್ರಯತ್ನ ಮಾಡಿ ಫಸ್ಟಿಗೆ ವ್ಯವಕಲನ ಮಾಡ್ಬೇಕಾದ್ರೆ ಮೊದಲೇ ಬರೀಬೇಕು ಹೌದು ಮೈನರ್ ಹೆಂಡನ್ನ ಫಸ್ಟ್ ಬರೀಬೇಕು ನಂತರ ಸಪ್ರಾ ಹೆಂಡನ್ನ ನಂತರ ಬರೀಬೇಕು ಮಕ್ಕಳೇ ಆಯ್ತಾ ಮೈನರ್ ಹ್ಯಾಂಡ್ ಮೈನಸ್ ಸಪ್ರಾ ಹ್ಯಾಂಡ್ ಅಂತ ಬರ್ಕೊಳ್ತೀರಿ ವ್ಯವಕಲಿಯ ಅಂದ್ರೆ ಯಾವ್ದ್ರಿಂದ ಕಳಿಬೇಕಂತ 9a ಮೈನಸ್ 6b ಪ್ಲಸ್ 14ರಿಂದ ಕಳಿಬೇಕಂತ ಇದು ವ್ಯವಕಲಿಯ ಮೈನಸ್ ವ್ಯವಕಲಕ ಎಷ್ಟು 6a ಮೈನಸ್ ಹಾಫ್ ಮೈನಸ್ ಇಂಟು 9b ಪ್ಲಸ್ 18 ಓಕೆ ಸೊ ಇದೊಂದು ಬ್ರಾಕೆಟ್ ಕ್ಲೋಸ್ ಮಾಡೋಣ ರೈಟ್ ಸರಿ ಈಗ ಸ್ಟಾರ್ಟ್ ಮಾಡೋಣ ಏನ್ ಮಾಡ್ಬೇಕು ಮೊದಲಿಗ ಹೌದು ಮಕ್ಕಳೇ ನೋಡಿ ವ್ಯವಕಲಕದಲ್ಲಿ ಇದು ಮೈನಸ್ ಇಂಟು 9b ಪ್ಲಸ್ 18 ಅಂತ ಇದೆ ಹಾಗಾಗಿ ಫಸ್ಟ್ ಇವೆರಡನ್ನೂ ಕೂಡ ಏನ್ ಮಾಡೋಣ ಮೈನಸ್ ಇಂದ ಗುಣಿಸ್ಕೊಂಡು ಉಳಿದವನ್ನ ಹಾಗೆ ಇಟ್ಕೊಳ್ಳೋಣ ವ್ಯವಕಲ್ಯ ಏನು ಬದಲಾವಣೆ ಆಗೋದಿಲ್ಲ ವ್ಯವಕಲ್ಯನ ಹಾಗೆ ಬರ್ಕೋತೀನಿ ಮೈನಸ್ ಇಂಟು 6a ಮೈನಸ್ ಇಂಟು ಪ್ಲಸ್ ಮೈನಸ್ 9b ಮೈನಸ್ ಇಂಟು ಪ್ಲಸ್ ಮೈನಸ್ 18 ಈಗ ಏನ್ ಮಾಡೋಣ ಇಡೀ ವ್ಯವಕಲಕವನ್ನ ಏನ್ ಮಾಡ್ಬೇಕಂತೆ ಮೈನಸ್ ನಿಂದ ಗುಣಿಸಿ ಮೈನಸ್ ಇಂಟು 6a ಮೈನಸ್ 9b ಮೈನಸ್ 18 ಗುಣಿಸೋಣವಾ ಎಷ್ಟು ವ್ಯವಕಲ್ಯ ಹಾಗೆ ಬರಿತಾ ಇದ್ದೀನಿ ಮೈನಸ್ ಇಂಟು ಪ್ಲಸ್ ಮೈನಸ್ 6a ನೋಡಿ ಮಕ್ಕಳೇ ಪ್ಲಸ್ ಇದ್ದ 6a ಮೈನಸ್ 6a ಆಗೋಗ್ಬಿಡ್ತು ಮೈನಸ್ ಇಂಟು ಮೈನಸ್ ಪ್ಲಸ್ 9b ಮೈನಸ್ 9b ಇದ್ದು ಪ್ಲಸ್ 9b ಆಗ್ತಾ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ 18 ಮೈನಸ್ 18 ಇದ್ದು ಪ್ಲಸ್ 18 ಆಗೋಯ್ತು ಈಗ ಸಂಕ್ಷೇಪಿಸಬಹುದು ಸಜಾತಿ ಪದಗಳು ಬೇಕು 9 ಏನ ಸಜಾತಿ ಪದ ಮೈನಸ್ 6a ಮೈನಸ್ 6b ನ ಸಜಾತಿ ಪದ ಪ್ಲಸ್ 9b ಪ್ಲಸ್ 14 ಸಜಾತಿ ಪದ ಪ್ಲಸ್ 18 ಓಕೆ ರೈಟ್ ಈಗ ಎರಡು ಸಜಾತಿ ಪದಗಳು ಒಂದು ಪ್ಲಸ್ ಒಂದು ಮೈನಸ್ ಇದೆ ಕಳೀರಿ 9 ಏನು 6a ಹೋದ್ರೆ 3a ಒಂದು ಪ್ಲಸ್ ಒಂದು ಮೈನಸ್ ಕಳಿಬೇಕು ಬರೋದು ದೊಡ್ಡ ಚಿಹ್ನೆ 9 ಏನು 6a 9a ಚಿಹ್ನೆ ಪ್ಲಸ್ ಆಗ್ಲಾ ಫಸ್ಟ್ ಇದ್ರೆ ಹಾಕಿದ್ರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಅಲ್ಲೇನಿಲ್ಲ ಅದು ಪ್ಲಸ್ ಇದೆ ಅಂತಾನೆ ಅರ್ಥ ಇವೆರಡು ಸಜಾತಿ ಪದಗಳು ಒಂದು ಪ್ಲಸ್ ಮೈನಸ್ ಇದೆ ಕಳೀರಿ ಎಷ್ಟು ಬರುತ್ತೆ 3b ಬರೋದಕ್ಕೆ 9b 6b 9b ಚಿಹ್ನೆ ಪ್ಲಸ್ ಎರಡು ಪ್ಲಸ್ ಇದೆ 14 18 ಕೊಡಿದ್ರೆ 32 ಎರಡು ಪ್ಲಸ್ ಇದೆ ಕೂಡಬೇಕು ಬರೋದಕ್ಕೆ ಪ್ಲಸ್ ಚಿಹ್ನೆ ಹಾಕ್ಬೇಕು ಯಾವ್ದಾದ್ರು ಸಜಾತಿ ಪದ ಇದೆಯಾ ಯಾವುದೂ ಇಲ್ಲ ಇದೇ ಅವಳ ವ್ಯತ್ಯಾಸ ಆಗಿರುತ್ತೆ ನೆಚ್ಚಿನ ವಿದ್ಯಾರ್ಥಿಗಳ ನಿಮ್ಮ ಪುಸ್ತಕದ ಕೊಟ್ಟಂತ ಮತ್ತೆ ಎರಡು ಲೆಕ್ಕ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀನಿ ಸೊ ಇವುಗಳನ್ನ ವ್ಯತ್ಯಾಸ ಕಂಡು ಹಿಡಿಯಿರಿ ಕಳೆಯಿರಿ ಅಂತ ಹೇಳ್ತಾರೆ ಕಳೆಯೋಣ ಕಳೆಯುವುದರ ಸಾಮಾನ್ಯ ರೂಪದಲ್ಲಿ ಇದೆಯಾ ಇಲ್ಲ ಹಾಗಾಗಿ ಫಸ್ಟ್ ಸಾಮಾನ್ಯ ರೂಪದಲ್ಲಿ ಬರ್ಕೊಳ್ಳಿ ಮೊದಲೇನು ಬರೀಬೇಕು ಮೊದಲು ವ್ಯವಕಲ್ಯ ಬರ್ಕೋಬೇಕು ಮಕ್ಕಳ ವ್ಯವಕಲ್ಯ ಮೈನಸ್ ವ್ಯವಕಲಕ ಓಕೆ ರೈಟ್ ಸೊ ವ್ಯವಕಲ್ಯ ಅಂದ್ರೆ ಏನು ಯಾವುದರಿಂದ ಕಳಿತು ಅದು ವ್ಯವಕಲ್ಯ ಏನ್ ಗುರುತಿಸ್ತೀರಿ ರಿಂದ ಇಂದ ರಲ್ಲಿಂದ ಇರುತ್ತೆ ನೋಡಿ ಯಾವುದರಿಂದ ಕಳಿಬೇಕಂತೆ ಇದೆಯಲ್ಲ ನೋಡಿ ಇಲ್ಲಿ ಇಂದ ಅಂತ ಇದೆ ಮಕ್ಕಳೇ ಅದೇ ವ್ಯವಕಲ್ಯ 10x ಪ್ಲಸ್ 2 ಪ್ಲಸ್ 10y ಇದು ವ್ಯವಕಲ್ಯ ಮೈನಸ್ ವ್ಯವಕಲ್ಯ ಹೇಗೆ ಗುರುತಿಸ್ತೀರಿ ಅನ್ನು ಅಂತಿರುತ್ತೆ ಯಾವುದನ್ನ ಕಳಿಬೇಕಂತ ಮೈನಸ್ 3y ಪ್ಲಸ್ 8 ಮೈನಸ್ 3x ಅನ್ನ ಕಳಿಬೇಕಂತ ಕಳಿಯೋಣ ಎಸ್ ಕಳಿಬೋದಾ ಈಗ ಇಲ್ಲ ಏನ್ ಮಾಡ್ಬೇಕು ಇಡೀ ವ್ಯವಕಲಕವನ್ನ ಮೈನಸ್ ಇಂದ ಗುಣಿಸ್ಬೇಕು ಮಕ್ಕಳು ಯಾಕೆಂದ್ರೆ ಕಳಿಬೇಕಾದ್ರೆ ನಿಮ್ಗೆ ಗೊತ್ತಿದೆ ವ್ಯವಕಲಕದಲ್ಲಿರುವ ಸಂಖ್ಯೆಗಳ ಚಿಹ್ನೆಗಳು ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ವ್ಯವಕಲ್ಯದಲ್ಲಿ ಏನೋ ಬದಲಾವಣೆ ಆಗುತ್ತಾ ಇಲ್ಲ ಅದನ್ನ ಹಾಗೆ ಬರ್ಕೊಳ್ಳಿ 10x ಪ್ಲಸ್ 2 ಪ್ಲಸ್ 10y ಮೈನಸ್ ಇಂಟು ಮೈನಸ್ ಪ್ಲಸ್ 3y ನೋಡಿ ಮೈನಸ್ 3y ಇದು ಪ್ಲಸ್ 3y ಆಯ್ತು ಮೈನಸ್ ಇಂಟು ಪ್ಲಸ್ ಮೈನಸ್ 8 ಮೈನಸ್ ಇಂಟು ಮೈನಸ್ ಪ್ಲಸ್ 3x ನೋಡಿ ಎಲ್ಲಾ ಚಿಹ್ನೆ ಬದಲಾವಣೆ ಆಗಲ್ಲ ಎಷ್ಟು ಈಗ ಸಂಕ್ಷೇಪಿಸಬಹುದಾ ಹೆಂಗಿರ್ಬೇಕು ಬೀಜ ಪದಗಳು ಕೂಡಬೇಕು ಕಲಿಬೇಕು ಅಂದ್ರೆ ಸಜಾತಿ ಪದಗಳಾಗಿರ್ಬೇಕು ಸಜಾತಿ ಪದಗಳನ್ನ ಒಂದ್ ಕಡೆ ಕ್ರೋಢೀಕರಿಸ್ತಾನೆ 10x ಸಜಾತಿ ಪದ 10x ಪ್ಲಸ್ 3x ಎಸ್ ಇನ್ಯಾವ್ದಾರು ಇದೆ ಈಗ ಉಪಯೋಗಿಸಿರೋದು
ಇಲ್ಲ. ಪ್ಲಸ್ 2ಕ್ಕೆ ಸಜಾತಿ ಪದ -8 ಪ್ಲಸ್ 10y ಸಜಾತಿ ಪದ +3y. ಓಕೆ ರೈಟ್. ಸರಿ, ಈಗ ಸಂಕ್ಷೇಪಿಸ್ಬೋದಲ್ಲ. ಇವೆರಡು ಸಜಾತಿ ಪದಗಳು, ಎರಡು ಪ್ಲಸ್ ಇದೆ, ಕೂಡಿ 10x 3x ಕೊಡಿದ್ರೆ 13x. ಒಂದು ಪ್ಲಸ್ ಒಂದು ಮೈನಸ್ ಇದೆ, 2 8 ಅದ ಬರೋದಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ, 2 8 8 ಚಿಹ್ನೆ, 2 ಪ್ಲಸ್ ಇದ್ರೆ ಕೂಡಿ 10y 3y ಕೊಡಿದ್ರೆ 13y, 2 ಪ್ಲಸ್ ಇದ್ರೆ ಕೂಡಿ ಬರೋದಕ್ಕೆ ಪ್ಲಸ್ ಚಿಹ್ನೆ ಹಾಕಿ. ಇದರಲ್ಲಿ ಯಾವ್ದಾದ್ರು ಸಜಾತಿ ಪದ ಇದೆಯಾ ಕೂಡೋಕೆ ಕಳೆಯೋಕೆ? ಹಾಗಲ್ಲ. ಇದೇ ಈ ಎರಡು ಬೀಜೋಕ್ತಿಗಳ ವ್ಯತ್ಯಾಸ ಆಗಿರುತ್ತೆ ಮಕ್ಕಳ. ಓಕೆ ರೈಟ್. ಇದರಿಂದ ಇದನ್ನ ಕಳೆದಾಗ ಇದು ನೀವು ವ್ಯತ್ಯಾಸ ಸಿಗುತ್ತೆ. ರೈಟ್. ಇವನು ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣ. ಕಳಿಬೇಕಾದ್ರೆ ಮೊದಲು ವ್ಯವಕಲ್ಯ ಬರೀಬೇಕು, ನಂತರ ವ್ಯವಕಲ್ಯ ಮೈನಸ್ ವ್ಯವಕಲಕ. ಇದು ವ್ಯವಕಲನದ ಸಾಮಾನ್ಯ ರೂಪ ಆಗಿದೆ ಮಕ್ಕಳ. ವ್ಯವಕಲ್ಯ ಹೇಗೆ ಗುರುತಿಸ್ತೀರಿ? ಯಾವ್ದ್ರಿಂದ ಕಳೆಯುತ್ತೇವೆ? ಯಾವ್ದ್ರಿಂದ ಕಳೆಯಬೇಕಂತ? ಹೌದು ಮಕ್ಕಳ, 8g + 4h - 10 ವ್ಯವಕಲ್ಯ ಆಗಿದೆ. ಮೈನಸ್ ಇಂಟು ವ್ಯವಕಲಕ 8g ಏನು ಗುರುತಿಸ್ತೀರಿ? 11. ಯಾವ್ದನ್ನ ಕಳೆಯಬೇಕಂತ? -8g + 20 -8g + 20 ಕಳಿಬೇಕಂತ. ಓಕೆ, ಕಳೆಯೋಣ. ಕಳಿಯೋಕ್ಕಿಂತ ಮುಂಚೆ ಇದಿಷ್ಟನ್ನು ಕೂಡ ಏನು ಮಾಡಬೇಕಂತ ಮೈನಸ್ ಗುಣಿಸ್ಬೇಕು. ಇದು -7h - 8g + 20. ಸೊ ಇಡೀ ವ್ಯವಕಲಕನ ಮೈನಸ್ ಇಂದ ಗುಣಿಸಿ ಮಕ್ಕಳ. ಆಯ್ತಾ? ಸೊ ವ್ಯವಕಲ್ಯ ಹಾಗೆ ಬರ್ಕೊಳ್ಳಿ, ಅಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಮೈನಸ್ ಇಂಟು ಪ್ಲಸ್ ಮೈನಸ್ 7h ಮೈನಸ್ ಇಂಟು ಮೈನಸ್ ಹೌದಾ ಪ್ಲಸ್ 8g ಮೈನಸ್ ಇಂಟು ಪ್ಲಸ್ ಮೈನಸ್ 20. ಓಕೆ, ಈಗ ಸಂಕ್ಷೇಪಿಸಬಹುದು. ಆಯ್ತಾ? ಸಂಕ್ಷೇಪಿಸಬೇಕಾದ್ರೆ ಸಜಾತಿ ಪದಗಳು ಬೇಕು. ಅಲ್ಲೊಂದು ಇಲ್ಲೊಂದು ಹತ್ರ ಬರ್ಕೊಳ್ಳಿ. 8g ಗೆ ಸೇರುತ್ತೆ ಸಜಾತಿ ಪದ ಪ್ಲಸ್ 8g. ಓಕೆ, ಹಾಗೆ ಪ್ಲಸ್ 4h ಗೆ ಸಜಾತಿ ಪದ ಪ್ಲಸ್ 4h ಗೆ -7h ಮೈನಸ್ 10 ಗೆ ಸಜಾತಿ ಪದ -20. ಎಸ್, ಈಗ ಸಂಕ್ಷೇಪಿಸ ಸ್ಟಾರ್ಟ್ ಮಾಡ್ಬೋದಾ? ಇವೆರಡು ಸಜಾತಿ ಪದಗಳು ಪ್ಲಸ್ ಚಿಹ್ನೆ ಹೊಂದಿದ್ದಾವೆ. ಏನ್ ಮಾಡ್ಬೇಕು? ಕೂಡಿ 8g ಗೆ 8g ಕೊಡಿದ್ರೆ 16g. 2 ಪ್ಲಸ್ ಇದ್ರೆ ಕೂಡಿ ಬರೋದು ಪ್ಲಸ್ ಹಾಕಿ. ಹಾಕ್ಲಾ? ಮೊದಲನೇ ಸಂಖ್ಯೆ ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕು. 4h 7h ಅಲ್ಲ 3h ಬರೋದಕ್ಕೆ 4 7 ಚಿಹ್ನೆ ಮೈನಸ್ 2 ಮೈನಸ್ ಇದೆ, ಕೂಡಿ 10 20 ಬರೋದಕ್ಕೆ ಹೌದು 2 ಮೈನಸ್ ಇದೆ, ಕೂಡಿ ಬರೋದಕ್ಕೆ ಮೈನಸ್ ಚಿಹ್ನೆ ಹಾಕಿ ಮಕ್ಕಳೇ. ಇಲ್ಲಿ ಯಾವ ಸಜಾತಿ ಪದ ಇದಾವ? ಇಲ್ಲ. ಕೂಡೋಕೆ ಕಳೆಯೋಕೆ ಆಗೋದಿಲ್ಲ ಮಕ್ಕಳೇ. ಸೊ ಹೀಗೆ ಈ ಒಂದು ಬೀಜೋಕ್ತಿಯಿಂದ ಈ ಬೀಜೋಕ್ತಿಯನ್ನ ಕಳೆದ್ರೆ ನಮಗೆ ಇದು ವ್ಯತ್ಯಾಸವಾಗಿ ದೊರೆಯುತ್ತೆ. ಕಷ್ಟ ಅಂತ ಅನ್ಸುತ್ತಾ? ಇಲ್ಲಲ್ಲ ಮಕ್ಕಳೇ, ಮಾಡ್ತಿರಲ್ವಾ? ಓಕೆ.